ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಯಾಕೋ ಬೇಜಾರು, ಏನು ಮಾಡೋಕ್ಕೂ ಮನಸ್ಸಿಲ್ಲ, ಈ ಥರ ಅನಿಸೋದು ತುಂಬ ತುಂಬ ಜನಕ್ಕೆ ಅನುಭವಕ್ಕೆ ಬಂದಿರತ್ತೆ. ಇದಕ್ಕೆ ಮಾನಸಿಕ ಒಣತನ ಅಥವಾ ಮೆಂಟಲ್ ಡ್ರೈನೆಸ್ ಅಂತ ಹೇಳ್ತೀವಿ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಬಹಳಷ್ಟು ಜನ ಇದನ್ನು ಅನುಭವಿಸ್ತಾರೆ. ಅದಕ್ಕೆ ಏನು ಅಂತ ಗುರುತಿಸೋದಕ್ಕೆ ಆಗಲ್ಲ. ಏನು ಕಾರಣ ಹೇಳು ಅಂತಾರೆ, ಏನು ಕಾರಣನೂ ಕೂಡ ಹೇಳೋದಕ್ಕೆ ಅವರಿಗೆ ಗೊತ್ತಾಗೋದಿಲ್ಲ. ಏನೋ ಒಂಥರ ಒಣ ಬಣ ಅಂತ ಇರುತ್ತೆ, ಬೇಜಾರಾಗ್ತಾ ಇರ್ತದೆ, ಒಂಥರ ಜಡತ್ವ, ಒಂಥರ ಸೋಮಾರ್ತನ, ಹಿಂಗೆಲ್ಲ ಅನ್ನಿಸ್ತಾ ಇರ್ತದೆ. ಇದು ಮೆಂಟಲ್ ಡ್ರೈನೆಸ್. ಇದು ಡಿಪ್ರೆಷನ್ ಅಲ್ಲ, ಸೋಮಾರ್ತನ ಅಂತ ಕಂಡ್ರೂ ಕೂಡ ಇದು ಸೋಮಾರಿತನವೂ ಅಲ್ಲ, ಇದು ಆಸಕ್ತಿ ಇಲ್ಲದೆ ಇರೋದು ಕೂಡ ಅಲ್ಲ. ಮತ್ತೇನಿದು? ಒಳಗಿನ ಶಕ್ತಿ, ನಮ್ಮ ಕಸುವು ಖಾಲಿಯಾಗೋಗ್ಬಿಟ್ಟಿರುವಂತಹ ಒಂದು ಮಾನಸಿಕ ಸ್ಥಿತಿ. ಏನು ಮೆಂಟಲ್ ಡ್ರೈನೆಸ್ ಅಂತಂದರೆ, ದೇಹ ಕೆಲಸ ಮಾಡ್ತದೆ, ಅದ್ರ ಜೊತೆಗೆ ಬುದ್ಧಿ ಯೋಚನೆ ಮಾಡ್ತದೆ, ಆದರೆ ಮನಸ್ಸಿನಲ್ಲಿ ಒಂದು ರೀತಿಯ ತೇವ, ಆರ್ದ್ರತೆ ಇಲ್ಲ. ಒಂಥರ ದಿನವೆಲ್ಲ ಮಂಕಾಗಿರುತ್ತೆ. ನಮಗೆ ಗೊತ್ತಿರುತ್ತೆ ಈಗ ಈ ಕೆಲಸ ಮಾಡಬೇಕು ಅಂತ ಇರುತ್ತೆ. ಅಷ್ಟೇ ಅಲ್ಲ, ಇದು ಮುಖ್ಯ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಕೆಲಸ ಮಾಡಬೇಕು, ಇದು ಬಹಳ ಮುಖ್ಯವಾಗಿರೋದು, ಇದನ್ನು ಪೋಸ್ಟ್ಪೋನ್ ಮಾಡಬಾರದು. ಇದು ಆದರೆ ಮಾಡೋದೇನು, ಒಂಥರ ಕೆಲಸ ಮಾಡಲಿಕ್ಕೇ ಮನಸ್ಸು ಬರೋಲ್ಲ, ಮಾಡೋದಕ್ಕೆ ಎದಳೋದಕ್ಕೆ ಆಗೋದಿಲ್ಲ. ಇದು ಒಂಥರ ಒಣ ಮಣ್ಣಿನಂಗೆ, ಅದು ಒಂಥರ ಒಣಗೋಗಿರೋ ಮಣ್ಣಿನ ಥರ. ಅದರಲ್ಲಿ ಒಂಥರ ತೇವ, ಬೀಜ ಇದೆ ಒಳಗಡೆ, ಆದರೆ ಅದರೊಳಗಡೆ ತೇವ ಇಲ್ಲ, ಅದಕ್ಕೆ ಬೇಕಾಗಿರುವಂತಹ ನೀರು ಗೊಬ್ಬರ ಏನೂ ಇಲ್ಲ. ಹಾಗಾಗಿ ಅದೊಂಥರ ಡ್ರೈನೆಸ್ ಅಂತಂದ್ಬಿಟ್ಟು. ಈ ಮೆಂಟಲ್ ಡ್ರೈನೆಸ್ದು ಕೆಲವು ಸಿಂಪ್ಟಮ್ಸ್, ಲಕ್ಷಣಗಳನ್ನು ನಾವು ಕಾಣಬೇಕು. ಅದು ನಮ್ಮಲ್ಲಿಯೂ ಕಾಣಬಹುದು ಅಥವಾ ಬೇರೆಯವರಲ್ಲಿಯೂ ಕೂಡ ಕಾಣಬಹುದು. ಯಾವಾಗಲೇ ಕಂಡ್ರೂ ಅವ್ರನ್ನ ಸೋಮಾರಿಗಳು ಅಂತ ಅವ್ರನ್ನ ಅಣಗಿಸೋದು, ಜರಿಯೋದು, ಏನೋ ಮಾಡುವ ಬದಲು ನಾವು ಗುರುತಿಸಬೇಕಾಗ್ತದೆ. ಇದು ಮೆಂಟಲ್ ಡ್ರೈನೆಸ್ನ ಮಾನಸಿಕ ಲಕ್ಷಣಗಳು ಏನು ಅಂತಂದರೆ, ಯಾವುದೇ ವಿಷಯಗಳು ಖುಷಿ ಕೊಡಲ್ಲ. ಏನೋ ಬೇಜಾರಾಗ್ತದೆ, ಟಿ ವಿ ನೋಡೋಣ ಅಂತಾನೆ ಟಿ ವಿ ನೋಡಿದ್ರೆ ಖುಷಿ ಬರೋಲ್ಲ. ಏನೋ ಓದೋಣ ಅಂತ ಓದಕ್ಕೆ ಹೋಗ್ತೀವಿ, ಓದಕ್ಕೆ ಹೋದ್ರೂ ಖುಷಿ ಬರೋದಿಲ್ಲ. ಆಮೇಲೆ ಹಿಂದಿನ ಯಾವುದೋ ಬೇರೆ ಇದರಲ್ಲೆಲ್ಲ ಆಸಕ್ತಿ ಇರೋ ಕೆಲಸಗಳನ್ನೆಲ್ಲ ನಾವು ಮಾಡಿದ್ದೀವಿ, ಆದರೆ ಅದರ ಮೇಲೇ ಅದನ್ನೇ ಮಾಡೋಣ ಅಂತಂದರೆ ಆಸಕ್ತಿ ಇರೋದಿಲ್ಲ, ಇಂಟ್ರೆಸ್ಟೇ ಇರೋದಿಲ್ಲ. ಏನೋ ಕಳೆದು ಹೋಗಿದೆ ಅನ್ನಿಸುವಂತಹ ಭಾವನೆ, ಅರ್ಥನೇ ಆಗಲ್ಲ, ಅಂತಹದೊಂದು ಖಾಲಿತನ. ಈ ಎಲ್ಲ ಲಕ್ಷಣಗಳು ಕೂಡ ಮಾನಸಿಕವಾಗಿರುವಂತಹ ಲಕ್ಷಣಗಳು, ಅಂದರೆ ಸೈಕಾಲಜಿಕಲ್ ಸಿಂಪ್ಟಮ್ಸ್ ಇದೆಲ್ಲ. ಅದೇ ರೀತಿಯಲ್ಲಿ ಭಾವನಾತ್ಮಕ ಲಕ್ಷಣಗಳು ಕೂಡ ಇದೆ. ಅದೇನದು ಅಂತಂದರೆ, ಎಮೋಷನಲಿ ವಿ ಆರ್ ಬೋರ್ಡ್, ಸುಸ್ತು, ಬೇಜಾರು, ಉತ್ಸಾಹನೇ ಇಲ್ಲದೆ ಇರೋದು, ಒಳಗಡೆ ಏನೋ ಒತ್ತಡ ಇದ್ದಂಗೆ ಅಂತ ಅನಿಸುತ್ತೆ. ಎಷ್ಟೋ ಸಲ ಚೆನ್ನಾಗಿ ಹತ್ತು ಬಿಡೋಣ ಅಂತ ಅಂದ್ಕೊಳ್ತೀವಿ, ಅಳು ಬರೋಲ್ಲ, ಇನ್ನು ನಗು ಅಂತೂ ಬರೋದೇ ಇಲ್ಲ, ಏನು ಮಾಡಿದ್ರೂ ಆಗೋದಿಲ್ಲ, ಒಂಥರ ಆಗ್ತಾ ಹೋಗುತ್ತೆ. ಇನ್ನು ಆಲೋಚನೆಯ ಲಕ್ಷಣಗಳು, ಇಷ್ಟು ಮಾಡಿದ್ರೂ ಸಾಕಾಗ್ತಾ ಇಲ್ಲ, ನಾನು ಮುಂಚಿನ ಥರ ಇಲ್ಲ, ನಾನು ಯಾಕೆ ಈ ಥರ ಆಗ್ತಾ ಇದ್ದೀನಿ ಅಂತನ್ನುವಂಥದ್ದು ಇದು. ಆಮೇಲೆ ನಮ್ಮ ಬಿಹೇವಿಯರಲ್ಲಿಯೂ ಕೂಡ ಕೆಲವು ಸಿಂಪ್ಟಮ್ಸ್ಗಳನ್ನ ನಾವು ಕಂಡುಕೊಳ್ಬಹುದು. ಅದು ಏನಪ್ಪ ಅದು ವರ್ತನೆಯ ಲಕ್ಷಣಗಳು ಅಂತಂದರೆ, ಈಗಲೇ ಮಾಡಬೇಕಾಗಿರೋದನ್ನು ಮಾಡದೇ ಇರೋದು, ಮುಂದೂಡೋದು, ಕೆಲಸವನ್ನು ಸುಮ್ಮನೆ ಮುಂದೂಡೋದು, ಆಮೇಲೆ ಮಾತಾಡೋಕ್ಕೆ ಮನಸ್ಸಿರಲ್ಲ. ಯಾರೋ ಇರ್ತಾರೆ, ಏನಾಯಿತು ಹೇಳು ಅಂತ ಹೇಳ್ತಾರೆ, ಅವ್ರಿಗೆ ಮಾತಾಡೋದಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಒಂಟಿತನ ಇಷ್ಟ ಆಗೋದು, ಒಬ್ಬರೇ ಇದ್ದು ಬಿಡೋಣ, ಲೀವ್ ಮಿ ಅಲೋನ್ ಅನ್ನೋವಂಥ ಮನಸ್ಥಿತಿ. ಆಮೇಲೆ ಏನಾದ್ರು ಒಂದು ಆಯ್ಕೆ ಮಾಡಬೇಕು ಅಥವಾ ನಿರ್ಧಾರ ತಗೊಳ್ಬೇಕು ಅಂತಂದರೆ ನಿರ್ಧಾರ ತಗೊಳ್ಳೋದಕ್ಕೆ ಆಗದೇ ಇರೋದು, ಕಷ್ಟ ಆಗೋದು, ಜಡ್ಜ್ ಮಾಡೋಕ್ಕೂ ಕಷ್ಟ ಆಗೋದು, ಒಂದು ಡಿಸಿಷನ್ ಮೇಕಿಂಗ್ನಲ್ಲಿ ಕೂಡ ಕಷ್ಟವಾಗೋದು. ಇನ್ನು ನಮ್ಮ ವರ್ತನೆಗಳು ಹೇಗಿರುತ್ತೆ ಅಂತಂದರೆ, ಇಲ್ಲೊಂದು ಮಹತ್ವವಾಗಿರುವಂತಹ ವಿಷಯ ಗಮನಿಸ್ಕೊಳ್ಬೇಕು.
ಮಾನಸಿಕ ಒಣತನದಲ್ಲಿರುವಂತಹ ವ್ಯಕ್ತಿ ಇರ್ರೆಸ್ಪಾನ್ಸಿಬಲ್ ವ್ಯಕ್ತಿ ಅಲ್ಲ, ಅಥವಾ ನೆಗ್ಲೆಕ್ಟ್ ಮಾಡುವವನು ಅಲ್ಲ. ಅವನೋ ಅಥವಾ ಅವಳೋ ಅವರು ತುಂಬ ಜವಾಬ್ದಾರಿಯುತ ವ್ಯಕ್ತಿಯೇ ಆಗಿರ್ತಾರೆ. ತುಂಬ ಗಿವಿಂಗ್ ನೇಚರ್ ಇರೋರೇ ಆಗಿರ್ಬೋದು, ತುಂಬ ಕೊಡುವ ಸ್ವಭಾವದವರೇ ಇರಬಹುದು. ನಾನು ಮಾಡಲೇಬೇಕು ಅನ್ನುವಂತಹ ಮನಸ್ಥಿತಿಯೂ ಇರುವವರೇ. ನಾನು ಮಾಡಬೇಕು, ನನ್ನ ಕೆಲಸ ಇದು, ನನ್ನ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ಮೈ ಡ್ಯೂಟಿ ಆ್ಯಂಡ್ ಮೈ ವರ್ಕ್ ಅಂತ ಗೊತ್ತಿರಬಹುದು. ಆದರೆ ಅಷ್ಟೇ ಹೆಚ್ಚು ಕೊಟ್ಟ ಕಾರಣ ಒಳಗಿನ ಸಂಗ್ರಹ ಎಲ್ಲನೂ ಖಾಲಿ ಆಗ್ತಾ ಹೋಗ್ತದೆ. ಏನೋ ಗೊತ್ತಿಲ್ಲ. ಏನು ಈ ಮಾನಸಿಕ ಒಣತನಕ್ಕೆ ಕಾರಣಗಳೇನು? ದ ಕಾಸಸ್ ಆಫ್ ಮೆಂಟಲ್ ಡ್ರೈನೆಸ್. ಈ ಸ್ಥಿತಿಗೆ ಎಷ್ಟೊಂದು ಕಾರಣಗಳಿರ್ತದೆ. ಕ್ರಾನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂತಂದರೆ ಸ್ಟ್ರೆಸ್ ಅನ್ನೋದು ಯಾವುದೋ ಒಂದು ಕೆಲಸ ಆ ಟೆಂಪರಲಿ ಬರುವಂತಹ ಸ್ಟ್ರೆಸ್ ಅಲ್ಲ, ದೀರ್ಘಕಾಲದ ಒತ್ತಡ. ಬಹಳ ದೀರ್ಘಕಾಲದ ಒತ್ತಡ ಇರಬಹುದು. ಒಂದೆರಡು ದಿನದಲ್ಲ, ತಿಂಗಳುಗಟ್ಟಲೆದಾಗಿರ್ಬಹುದು, ವರ್ಷಗಟ್ಟಲೆದಾಗಿರ್ಬೋದು. ಕೆಲವು ಸಲ ಬಾಲ್ಯದಿಂದಲೂ ನಮ್ಮಲ್ಲಿ ಒತ್ತಲ್ಪಟ್ಟಿರುವಂಥ ಒತ್ತಡ ಆಗಿರಬಹುದು. ಅಥವಾ ಯಾವಾಗಲೂ ಕೊಡುವ, ನಿರಂತರವಾಗಿ ಕೊಡ್ತಾ ಇರುವಂತಹ ಕಾರಣ ಆಗಿರಬಹುದು. ಎಲ್ಲರಿಗೂ ಕೊಡ್ತಾರಂಗೆ, ಎಲ್ಲರ ಹತ್ರನೂ ಎಲ್ಲರಿಗೂ ಕೊಡ್ತಾ ಇರೋದು, ಒಳ್ಳೆ ಮಾತುಗಳನ್ನ ಕೊಡೋದು, ನಮ್ಮ ಸರ್ವಿಸ್ನ ಕೊಡೋದು, ನಮ್ಮ ವಸ್ತುಗಳನ್ನು ಕೊಡೋದು, ಎಲ್ಲನೂ ಕೊಡ್ತಾ ಹೋಗೋದು. ಆದರೆ ತಾನೇ ರೀಚಾರ್ಜ್ ಆಗದೇ ಇರೋದು, ತಮಗೆ ಪಡ್ಕೊಳ್ಳದೆ ಹೋಗೋದು, ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡೋದು, ತಾನೇ ಇನ್ಸ್ಪಿರೇಷನ್ ತಗೊಳ್ಳದೇ ಇರೋದು. ಈ ಥರ ಕೆಲವು ಸಲ ಭಾವನೆಗಳನ್ನು ಒತ್ತಿಡುವುದು ಕೂಡ ಕಾರಣ ಆಗ್ತದೆ. ದುಃಖ ಆಗ್ತದ, ಕೋಪ ಬರ್ತದ, ಬೇಸರ ಆಗ್ತದ, ಎಲ್ಲವನ್ನು ಕೂಡ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ನಾನೇ ಸ್ಟ್ರಾಂಗ್, ನಾನು ಶಕ್ತನಾಗಿದ್ದೇನೆ, ಇದನ್ನು ತಡ್ಕೊಳ್ಳೋಕೆ ಅಂತ ಅಂದ್ಬಿಟ್ಟು ಎಲ್ಲವನ್ನ ನುಂಗಿಕೊಳ್ಳುವುದು, ಇದೂ ಕೂಡ ಈ ಮೆಂಟಲ್ ಡ್ರೈನೆಸ್ಗೆ ಕಾರಣ ಆಗ್ತದೆ. ಕೆಲವು ಸಲ ಅವ್ರಿಗೆ ಮೀನಿಂಗ್ಲೆಸ್ ಅನ್ಸುತ್ತೆ, ನಾನು ಯಾಕೆ ಮಾಡ್ತಾ ಇದ್ದೀನಿ, ಈ ಪ್ರಶ್ನೆಗೆ ಅವ್ರಿಗೆ ಉತ್ತರ ಸಿಗದೆ ಹೋಗಬಹುದು. ಅವ್ರಿಗೆ ಆ ಥರನೂ ಕೂಡ ಆಗಬಹುದು. ಇನ್ನೂ ಕೆಲವು ಸಲ ವಿಪರೀತವಾಗಿ ಆಲೋಚನೆಗಳನ್ನು ಮಾಡುವುದು, ಸೆಲ್ಫ್ ಪ್ರೆಷರ್ ತಗೊಳ್ಳೋದು, ಓವರ್ ಥಿಂಕಿಂಗ್ ಮಾಡೋದು, ಅಂದರೆ ನಮ್ಮ ಮೇಲೆ ನಾವೇನೇ ಒತ್ತಡ ಹಾಕಿಕೊಳ್ಳುವುದು. ನಾನು ಹೀಗಿರಬಾರ್ದು, ನಾನು ಸ್ಟ್ರಾಂಗ್ ಆಗಿರಬೇಕು, ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ನನ್ನ ಇದನ್ನು ತೋರಿಸ್ಕೊಳ್ಬಾರ್ದು ಹೊರಗಡೆಗೆ, ಈ ಥರ ಎಲ್ಲ ನನ್ನ ಮೇಲೆ ನಾನೇ ಒತ್ತಡವನ್ನು ಹಾಕಿಕೊಳ್ಳುವುದು ಕೂಡ ಮೆಂಟಲ್ ಡ್ರೈನೆಸ್ಗೆ ಕಾರಣ ಆಗುತ್ತೆ. ಗಮನಿಸಿ ಕೇಳಿ, ಈ ಮಾನಸಿಕ ಒಣತನದ್ದು ಪರಿಣಾಮಗಳು ತೀವ್ರವಾಗಿರ್ತದೆ. ಈ ಮೆಂಟಲ್ ಡ್ರೈನೆಸ್ನ ನೀವೇನಾದ್ರು ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅದು ಬರ್ನೌಟ್ ಆಗುತ್ತೆ, ಒಂಥರ ಆಯಾಸ, ಸುಸ್ತು ಎಲ್ಲ ಆಗುತ್ತೆ. ಆಮೇಲೆ ಬರ್ತಾ ಬರ್ತಾ ನಮ್ಮ ಆತ್ಮವಿಶ್ವಾಸ, ನಮಗೆ ಗೊತ್ತಿರುವ ವಿಷಯಗಳಲ್ಲಿಯೇ ಆತ್ಮವಿಶ್ವಾಸ ಕುಗ್ಗಬಹುದು. ಸಂಬಂಧಗಳಲ್ಲಿ ಒಡಕು ಮೂಡಬಹುದು, ಆ ಸಂಬಂಧಗಳೇ ಬೇಸರ ಆಗಬಹುದು, ದೂರ ಆಗಬಹುದು. ಮತ್ತೆ ಕೆಲವರು ಡಿಪ್ರೆಷನ್ಗೆ ಅಥವಾ ಆಂಗ್ಸೈಟಿ, ಆತಂಕ ಅಥವಾ ಖಿನ್ನತೆಗೆ ಕೂಡ ಅವರು ಜಾರಬಹುದು. ಅಂದರೆ ಮೆಂಟಲ್ ಡ್ರೈನೆಸ್, ಯಾಕೋ ಬೇಜಾರು, ಏನೂ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಅನ್ನಿಸುವುದು ಒಂದು ಸಣ್ಣ ವಿಷಯ ಅಲ್ಲ. ಒಂದಂತೂ ಗ್ಯಾರಂಟಿ ತಿಳ್ಕೊಳ್ಬೇಕಾಗಿರೋದು, ಮಾನಸಿಕ ಒಣತನ ಸೋಮಾರ್ತನ ಅಲ್ಲ. ಇದು ನಾನು ಸ್ಪಷ್ಟವಾಗಿ ನಿಮಗೆ ಹೇಳಬೇಕಾಗಿರೋ ವಿಷಯ. ಸೋಮಾರಿಗಳಿಗೆ ಕೆಲಸನೇ ಬೇಡ, ಕೆಲಸನೇ ಮಾಡೋದಕ್ಕೆ ಅವರಿಗೆ ಆಸಕ್ತಿ ಇರಲ್ಲ. ಆದರೆ ಈ ಮೆಂಟಲ್ ಡ್ರೈನೆಸ್ನಲ್ಲಿ ಏನಾಗುತ್ತೆ ಗೊತ್ತಾ, ಕೆಲಸ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ, ಕೆಲಸ ಮಾಡಬೇಕು ಅಂತ ಅನಿಸುತ್ತೆ, ಆದರೆ ಶಕ್ತಿ ಇಲ್ಲ. ಇದೇ ತುಂಬ ದೊಡ್ಡ ವ್ಯತ್ಯಾಸ ಸೋಮಾರಿತನಕ್ಕೂ ಮತ್ತು ಮೆಂಟಲ್ ಡ್ರೈನೆಸ್ಗೆ. ಇದಕ್ಕೆ ಪರಿಹಾರಗಳು ಖಂಡಿತ ಇದೆ. ಒಂದು ಸೊಲ್ಯೂಷನ್ ಏನು ಅಂತಂದರೆ, ಬಹಳ ಅದು ಯಾವುದೋ ಒಂದು ಮೋಟಿವೇಶನಲ್ ಕೋಟ್ಗಳನ್ನ ನೋಡೋದು, ಅಥವಾ ಯಾವುದೋ ಒಂದು ಇವ್ರದನ್ನ ಪಿಕ್ಚರ್ ನೋಡ್ಬಿಡೋದು, ಪುಸ್ತಕ ಓದ್ಬಿಡೋದು ಖಂಡಿತ ಅಲ್ಲ. ಪುಸ್ತಕ ಓದಿರೋರು, ಪಿಕ್ಚರ್ಗಳನ್ನೆಲ್ಲ ನೋಡಿರೋರು, ಮೋಟಿವೇಶನಲ್ ಕೋಟ್ಗಳೆಲ್ಲ ಓದೋರು ಇದರಿಂದ ಏನು ಹೊರಗಡೆ ಬರೋದಿಲ್ಲ. ಇದಕ್ಕೆ ಪರಿಹಾರ ಏನು ಅಂತಂದರೆ ಮೃದುತನ. ಫಸ್ಟು ಸೆಲ್ಫ್ ಪರ್ಮಿಷನ್, ಅಂದರೆ ನಾನು ಈಗ ಸುಸ್ತಾಗಿದ್ದೇನೆ ಅಂತ ಒಪ್ಕೊಳ್ಳೋದು, ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಎರಡನೇದು ಸ್ಮಾಲ್ ಆ್ಯಕ್ಷನ್ಸ್, ಅಂದರೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿ, ಎಲ್ಲವನ್ನ ಎಷ್ಟೊಂದು ರಾಶಿ ಬಿದ್ದಿದೆ ನಿಜ, ಆದರೆ ಎಲ್ಲವನ್ನ ಒಟ್ಟಿಗೆ ಮಾಡೋದಕ್ಕೆ ಹೋಗೋದು ಬೇಡ. ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಸಮಯ
ಅಂದರೆ ಈಗ ಒಂದು 10 ನಿಮಿಷ ಮಾಡೋಣ, ಒಂದು ಕೆಲಸ ಒಂದು 10 ನಿಮಿಷ ಮಾಡೋಣ, ಮತ್ತು ಬ್ರೇಕ್ ತೊಗೊಳ್ಳೋಣ, ಈ 10 ನಿಮಿಷ ನಾನು ಮಾಡ್ತೀನಿ ಅಂತ. ಆಮೇಲೆ ಎಮೋಷನಲ್ ಹೈಡ್ರೇಷನ್ ಈಸ್ ನೆಸಸರಿ. ಮನಸ್ಸಿಗೆ ನೀರು ಕುಡಿಸ್ಬೇಕು. ಏನದು? ಮಾತು, ಬರವಣಿಗೆ, ಮೌನ. ಒಂದು ವೇಳೆ ರಿಲಿಜಿಯಸ್ ಆಗಿ ನಿಮಗೇನಾದರೂ ದೇವರು ಆ ಥರದ್ದೇನಾದ್ರು ಇತ್ತು ಅಂತಂದರೆ ಪ್ರಾರ್ಥನೆ ಮಾಡಿ. ಪ್ರಕೃತಿ ಒಳಗಡೆ ಓಡಾಡುವುದು, ಇವೆಲ್ಲವೂ ಕೂಡ ನಮ್ಮ ಮನಸ್ಸಿಗೆ, ನಮ್ಮ ಹೇಗೆ ಮನಸ್ಸು ಇದು ಬಾಡಿಗೆ ಡಿಹೈಡ್ರೇಟ್ ಆಗ್ತದೆಯೋ, ಶುಷ್ಕ ಆಗ್ತದೆಯೋ, ಒಣತನ ಬರ್ತದೆಯೋ, ಹಾಗೆಯೇ ಮನಸ್ಸಿಗೂ ಕೂಡ ಡಿಹೈಡ್ರೇಷನ್ ಆಗ್ತದೆ. ಇವೆಲ್ಲನೂ ಬೇಕು. ರೆಸ್ಟ್ ಮಾಡಬೇಕು ಮುಖ್ಯವಾಗಿ, ವಿತೌಟ್ ಗಿಲ್ಟ್. ವಿಶ್ರಾಂತಿ ತಗೊಳ್ಳೋದು ಅಥವಾ ಕೆಲಸವನ್ನು ಬಿಡೋದು ಸೋಲುವುದು ಅಲ್ಲ. ವಿಶ್ರಾಂತಿ ಬೇಕಾಗಿರೋದು ಏನಕ್ಕೆ ಅಂತಂದರೆ ರಿಪೇರ್ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಲು ಅಂತ. ಆಮೇಲೆ ನಾವು ಮತ್ತೆ ಅದನ್ನು ರಿಕನೆಕ್ಟ್ ಮಾಡ್ಕೊಳ್ಬೇಕು ಕೆಲಸದ ಜೊತೆಗೆ ಮತ್ತು ನಮ್ಮ ಆಲೋಚನೆಯ ಜೊತೆಗೆ ರಿಕನೆಕ್ಟ್ ನಾನು ಇದನ್ನು ಯಾಕೆ ಮಾಡ್ತಾ ಇದ್ದೀನಿ, ವೈ ಐ ಆಮ್ ಡೂಯಿಂಗ್ ದಿಸ್, ಈ ಅರ್ಥಕ್ಕೆ ನಾವು ಮತ್ತೆ ರೀಥಿಂಕ್ ಮಾಡಬೇಕು. ಒಟ್ಟಿನಲ್ಲಿ ಒಂದು ಮಾತು ಹೇಳೋದಾಗಿತ್ತು ಅಂದರೆ, ಯಾಕೋ ಬೇಜಾರು, ಏನು ಮಾಡೋಕ್ಕೂ ಮನಸ್ಸೇ ಇಲ್ಲ ಅಂತ ಅನ್ನೋದು, ನೀನು ದುರ್ಬಲ, ನೀನು ಸೋಮಾರಿ ಅನ್ನೋದು ಅಲ್ಲ. ನೀನು ತುಂಬ ದಿನಗಳಿಂದ ಸ್ಟ್ರಾಂಗ್ ಆಗಿ ಇದೀಯಾ ಅಂತ ಅನ್ನೋದರ ಸೂಚನೆ. ಮಣ್ಣು ಒಣಗಿದೆ, ಒಳಗೆ ಒಣಗಿರೋ ಮಣ್ಣಿಗೂ ಮಳೆ ಬಂದರೆ ಹಸಿರಾಗ್ತಾ ಇದೆ, ಹಸಿರಾಗತ್ತೆ. ನೀವು ಒಣಗಿದ್ದೀರಾ ಅಂತಂದರೆ ನೀವು ಜೀವಂತವಾಗಿದ್ದೀರಾ ಅಂತ, ಸತ್ತಿದ್ದೇವೆ ಅಂತ ಅಲ್ಲ. ಸ್ವಲ್ಪ ನೀರು ಬೇಕು, ಸ್ವಲ್ಪ ಸಮಯ ಬೇಕು. ವಿ ಹ್ಯಾವ್ ಟು ಹೈಡ್ರೇಟ್ ಅವರ್ ಸೆಲ್ಸ್. ನಾವು ಸ್ವಲ್ಪ ಕಾಳಜಿ ವಹಿಸ್ಕೊಳ್ಬೇಕು ಅಷ್ಟೆ. ಯಾಕೋ ಬೇಜಾರು. ನೀವು ನಿಮ್ಮ ಮನಸ್ಸಿನ ಜೊತೆಗೆ ಮೃದುವಾಗಿರಬೇಕು. ವಿ ಹ್ಯಾವ್ ಟು ಬಿ ಕೈಂಡ್ ಟುವರ್ಡ್ಸ್ ಅವರ್ ಓನ್ ಮೈಂಡ್. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ, ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬೋದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.